ಇವಾಗ ಏನಾಗೋಗಿದ್ದಂದ್ರೆ ಇವಾಗ ವಿಷ್ಣುವರ್ಧನ್ ಅವ್ರದ್ದು ಸ್ಮಾರಕದ ಬಂತಲ್ವೇ, ವಿಷ್ಣುವರ್ಧನ್ ಸ್ಮಾರಕದ್ದು ಒಂದು ನೆಲಮಟ್ಟ ಮಾಡಿದ್ದು ಕಾರ್ತಿಕ್ ಅನ್ನೋನು ಕೊನೆ ತಮ್ಮನ ಮಗ. ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಅವ್ರು ಬಂದ್ಬಿಟ್ಟು ಆ ಜಾಗನೆಲ್ಲ ಪೂರ್ತಿ ತಗೊಂಡು ಮಾಲ್ ಮಾಡ್ಬೇಕು ಅಂತ ಹೊರಟಿದ್ದಾರೆ ಅಂತ. ಮೊನ್ನೆ ಯಾರು ಹೇಳಿದ್ರು ನಾನ್ ಮಾಡ್ತಾ ಇದ್ದೀನಿ ಅಂತ. ಖಂಡಿತವಾಗ್ಲೂ ನಾನು ಇಂಥ ನೀಚ್ ವಿಚಾರಕ್ಕೆ ಅವರು ವಿಷ್ಣುವರ್ಧನ್ ಅವರು ನಮ್ಮ ತಂದೆಗೆ ಮಗನಾಗಿದ್ದವರು, ನಮ್ಮ ತಂದೆ ಮೇಲೆ ತುಂಬಾ ಗೌರವ ಇಟ್ಟವರು. ಅವ್ರು ಗೌರವ ಇಟ್ಟಿರೋದು ಮಕ್ಕಳಾಗಿ ನಾವು ಅವ್ರ ಗೌರವ ಸಲ್ಲಿಸ್ಕೊಂಡ್ ಬರ್ತಾ ಇದ್ದೀವಿ. ಹಾಗಾಗಿ ನೆಲಮಟ್ಟ ವಿಷ್ಣುವರ್ಧನ್ ಸ್ಮಾರಕ ನೆಲಮಟ್ಟ ಮಾಡಷ್ಟು ನಾನಂತೂ ಖಂಡಿತವಾಗ್ಲೂ ಆ ಕಾರ್ಯದಲ್ಲಿ ಚೂರು ನನಗೆ ಗೊತ್ತಿಲ್ಲ ಇನ್ಫ್ಯಾಕ್ಟ್. ಸೊ ಹಾಗಾಗಿ ಬಂದ್ಮೇಲೆ ಬಹಳಷ್ಟು ವಿಚಾರ ಇನ್ನೂ ನನ್ನ ಗಮನಕ್ಕೆ ಬಂದಿದೆ. ಇದೇನಾಗೋಗಿದೆ ಅಂದ್ರೆ ನೋಡಿ, 2003 ಮಾರಾಟ ಯಾವಾಗ ವಿಭಾಗ ಪತ್ರ ಮಾಡಿ 10 ಎಕರೆ ಮಾರಾಟ ಮಾಡಿದ್ಮೇಲೆ 2003 ಮಾರಾಟ ಮಾಡಿದ್ದಾರೆ. 2004 ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಆ ದಾಖಲೆಗಳು ಕೋರ್ಟ್ ಸರ್ಟಿಫೈಡ್ ಕಾಪಿ ನಿಮ್ಗೆ ಕಳಿಸಿದ್ದೀನಿ. ಅದು ಎಷ್ಟನೇ ತಾರೀಕು ಗೊತ್ತೆ? 3/6/2006 ರೆವಿನ್ಯೂ ಡಿಪಾರ್ಟ್ಮೆಂಟ್ ಮಾರ್ಗ್ರೆಟ್ ಅನ್ನೋ ಮೇಡಮ್ ಅವರು ಇದು DC ಅವ್ರು ಕಳಿಸಿದ್ದಾರೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ DC ಅವ್ರಿಗೆ, ನೋಡಿ ನಿಮ್ಗೆ 2 ವರ್ಷ ಆಯ್ತು, ನಿಮ್ಗೆ ಅನುಮತಿ ಕೊಟ್ಟಿದ್ದೀವಿ 10 ಎಕರೆ ಮಾರಾಟ ಮಾಡ್ಕೊಂಡು ಆ ಹಣದಲ್ಲಿ ಸ್ಟುಡಿಯೋ ಅಭಿವೃದ್ಧಿ ಮಾಡ್ಬೇಕು ಅಂತ. ಅದ್ ಅಭಿವೃದ್ಧಿ ಮಾಡಿರೋ ರಿಪೋರ್ಟ್ ನ ಕಳ್ಸ್ಕೊಡಿ ಅಂತ ಕೇಳಿದ್ದಾರೆ. 2 ವರ್ಷ ಆದ್ರೂ ಕಳ್ಸೇ ಇಲ್ಲ, DC ಕಡೆಯವರಿಂದ ಹೋಗಿಲ್ಲ. ನಂತರ ಈಶ್ವರ ನಾಯಕ್ ಅನ್ನೋರು 7/8/2006 ಮತ್ತೆ ಇನ್ನೊಂದು ರಿಮೈಂಡರ್ ಕಳಿಸಿದ್ದಾರೆ. ಸ್ಟುಡಿಯೋ ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗಿದೆ ಈ ಮಾರಾಟ ಮಾಡಿರೋ ಜಾಗದಲ್ಲಿ ಅಂತ. ಮತ್ತೆ ನೋಡಿ, ಮತ್ತೆ ಏನು ಕಳಿಸಿಲ್ಲ ರಿಪೋರ್ಟ್. ಮತ್ತೆ ಇವರೇನೆ 5ನೇ ತಾರೀಕು 2008 ಮತ್ತೆ ಕಳಿಸಿದ್ದಾರೆ ಈಶ್ವರ್ ನಾಯಕ್ ಅವರು. ಮತ್ತೆ DC ಅವ್ರು ಕಳಿಸಿ ಅಭಿವೃದ್ಧಿ ಬಗ್ಗೆ ಇನ್ನೂ ನೀವು ಕೊಟ್ಟಿಲ್ಲ ನಮ್ಗೆ ರಿಪೋರ್ಟು, ದಯವಿಟ್ಟು ಕೊಡಿ ಅಂತ ಕೊಟ್ಟಿದ್ದಾರೆ. ಅದಾದ್ಮೇಲೆ ನೋಡಿ ಇಷ್ಟು ವರ್ಷ ಆಯ್ತು, ಇಷ್ಟು ವರ್ಷದವರೆಗೂ ಯಾರಾದ್ರೂ ರಿಪೋರ್ಟ್ ಕಳಿಸಿದ್ದಾರೆ? ಯಾರು ಕಳಿಸಿಲ್ಲ. ಇದನ್ನೆಲ್ಲ ನಾನು ಕೋರ್ಟ್ ಮುಖಾಂತರ ಚಾಲೆಂಜ್ ಮಾಡ್ತೀನಿ. ಆಮೇಲೆ ಇದೇನಾಗೋಯ್ತು ಅಂದ್ರೆ ವಿಷ್ಣುವರ್ಧನ್ ಸ್ಮಾರಕ ಕಟ್ಟೋದಕ್ಕೋಸ್ಕರ ಏನಾಗೋಯ್ತು ಅಂದ್ರೆ 2000 ನನ್ಗೆ ಗಮನಕ್ಕೆ ಬಂದಿದ್ದು ಅಂದ್ರೆ ಮೊದಲನೇದಾಗಿ ವಿಷ್ಣುವರ್ಧನ್ ಸ್ಮಾರಕ ಟ್ರಸ್ಟ್ ಅಂತ ಒಂದು ಮಾಡ್ಕೊಂಡಾದ್ಮೇಲೆ 1 ಸೆಕೆಂಡ್ ಅಲ್ಲ ಹಂಗ್ ಕೇಳ್ಬೇಡಿ ಸರ್. ಯಾಕತ್ತೆ ಅವ್ರು ತಪ್ಪು ಮಾಡಿರೋದೆಲ್ಲ ಬಹಿರಂಗ ಪಡಿಸ್ಬೇಕಲ್ವೇ? ಇವಾಗ ಒಂದು ಅವಕಾಶ ನಂಗೆ ಸಿಕ್ಕಿದೆ. ಹೌದು, ಯಾಕತ್ತೆ ಅವ್ರದ್ದು, ಯಾಕಂದ್ರೆ ನಮ್ಗೆ ಅಲ್ಲ ಇದನ್ನ ಒಂದ್ ಸ್ವಲ್ಪ ಹೇಳ್ಬಿಡ್ತೀನಿ. ಯಾಕಂದ್ರೆ ಅಲ್ಲ ವಿಷ್ಣುವರ್ಧನ್ ಮುಖ್ಯ ಅಲ್ವೇ, ಅದಕ್ಕೂ ಹೇಳ್ಬಿಡ್ತೀನಿ ಸರ್. ಅದನ್ನ ಹೇಳ್ತೀನಿ ಇವಾಗ. ನೋಡಿ, ವಿಷ್ಣುವರ್ಧನ್ ಸ್ಮಾರಕ ಕಟ್ಟಕ್ಕೆ ನನ್ ಗಮನಕ್ಕೆ ಬಂದಿದ್ದು 2010 ಯಾಕಂದ್ರೆ 2009 ಇವ್ರು ಪ್ರಯತ್ನ ಮಾಡಿದ್ದಾರೆ. ಅಂದ್ರೆ ನನ್ನ ಬ್ರದರ್ ಗಣೇಶ ಇವಾಗ ಇಲ್ಲ, ಅವ್ನು ಬಂದ್ಬಿಟ್ಟು ಕೇಸ್ ಇರೋದನ್ನ ವಿಷ್ಣುವರ್ಧನ್ ಸ್ಮಾರಕದ ಟ್ರಸ್ಟ್ನವ್ರಿಗೆ ಹೇಳಿಲ್ಲ. ವಿಶ್ವಕುಮಾರ್ ಸರ್ ಅಂತ ಇದ್ದಾರೆ ಇವಾಗ, ಅವರು ಇವಾಗ ಇದಾರೆ, ಯಾವ್ದೋ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದಾರೆ. ಅವರೇ ಅದರಲ್ಲಿ ಸೆಕ್ರೆಟರಿ ಆಗಿದ್ದು, ಇದು ಜವಾಬ್ದಾರಿ ಎಲ್ಲ ತಗೊಂಡಿದ್ದು. ಅವ್ರೇನ್ ಮಾಡಿದ್ರು ಅಂದ್ರೆ ಅವ್ರ ಗಣೇಶನ ಹತ್ರ ಮಾತುಕತೆ ನಡೆಸಿ 2 ಎಕರೆಗೆ ಬಿಡುಗಡೆ ಮಾಡಿಕೊಡಿ ಅಂದ್ರು. ಗಣೇಶನ್ ಒಪ್ಕೊಂಡ, ಲೆಟ್ರ್ ವ್ಯವಹಾರ ಎಲ್ಲ ಆಯ್ತು. ಕೊನೆಗೆ ಚೆಕ್ ಎಲ್ಲ ಕೊಡೋದಕ್ಕೂ ತೀರ್ಮಾನ ಮಾಡ್ಕೊಂಡ್ರು. ಆಮೇಲೆ ವಿಷ್ಣುವರ್ಧನ್ ಸ್ಮಾರಕದ ಲೀಗಲ್ ಟೀಮ್ ಅವರು ಲೀಗಲ್ ಸ್ಟೇಟಸ್ ಏನಿದೆ ಈ ಸ್ಟುಡಿಯೋ ಜಾಗದ ಬಗ್ಗೆ ಅಂತ ಅವರು ವಿಚಾರಣೆ ಮಾಡಕ್ ಹೋದಾಗ ಅವಾಗ ಬಂತು 2004 ಈ ಕೇಸ್ ಇದೆ ಅಂತ ಅವ್ರ ಗಮನಕ್ಕೆ ಬಂದಿದೆ. ಆಮೇಲೆ ನನ್ಗೆ ವಿಶ್ವಕುಮಾರ್ ಸರ್ ಅವರು ನನ್ ಭೇಟಿಯಾಗಿ ಆಮೇಲೆ ಈ ಪಿಕ್ಚರ್ ನಲ್ಲಿ ಬರಕ್ ಶುರು ಆದೆ. ನನ್ ಭೇಟಿಯಾಗಕ್ ಶುರು ಮಾಡಿದ್ರು. ಆಮೇಲೆ ಇದೆಲ್ಲ ಹಂಗೆ ನಡ್ಕೊಂಡು ಹೋಯ್ತು. ಮೊದಲನೇದಾಗಿ ಅವ್ರೇನ್ ಮಾಡಿದ್ರು ಅಂದ್ರೆ 2 ಎಕರೆನ ಹಾಗೆ ತಗೊಂಡ್ಬಿಡ್ತೀವಿ, ಸ್ಮಾರಕ ಕಟ್ಟೋಣ ಅಂತ ತೀರ್ಮಾನ ಮಾಡಿದ್ರು. ಬಟ್ ಅವ್ರಿಗೆ ಏನ್ ಡೌಟ್ ಬಂತೋ ಏನೋ ಗೊತ್ತಿಲ್ಲ, ರಿಜಿಸ್ಟರ್ ಮಾಡ್ಕೊಡಿ ಅಂತ ಒಂದು ಒತ್ತಾಯ ಕೊಡಕ್ ಶುರು ಮಾಡಿದ್ರು. ಬಟ್ ರಿಜಿಸ್ಟರ್ ಮಾಡ್ಕೊಳಕ್ಕೆ ನಾನು ಕೋರ್ಟ್ ನಲ್ಲಿ ಅಪ್ಲಿಕೇಶನ್ ಹಾಕೊಂಡೆ. ಕೋರ್ಟ್ ನಲ್ಲಿ ಅಪ್ಲಿಕೇಶನ್ ಹಾಕೊಂಡಾದ್ಮೇಲೆ ಕೋರ್ಟ್ ಬಂದ್ಬಿಟ್ಟು ರಿಜೆಕ್ಟ್ ಮಾಡ್ಬಿಡ್ತು. ಯಾಕಂದ್ರೆ 10 ಎಕರೆ ಆಲ್ರೆಡಿ ಮಾರಾಟ ಮಾಡ್ಬಿಟ್ಟಿದ್ದೀರಾ, ಕಾಂಪ್ರಮೈಸ್ ಆಗೋಗ್ಬಿಟ್ಟಿದ್ದೀರಾ, ಮತ್ತೆ ಇವಾಗ 2 ಎಕರೆ ಹಂಗೊಂದು ಭಾಗ ಕೇಳೋದ್ ಬದಲಾಗಿ ಜಡ್ಜ್ ಸಾಹೇಬ್ರು ಹೇಳ್ಬಿಟ್ರು ಪೂರ್ತಿ ಎಂಟೈರ್ನು ನೀವು ಜಾಗನೇ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಂದ್ರು. ಬಟ್ ಅವಾಗ ಗಣೇಶ ಸಿದ್ಧವಾಗಿರ್ಲಿಲ್ಲ ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ. ಹಾಗಾಗಿ ಕೇಸ್ ಮುಂದಕ್ಕೆ ಹೋಯ್ತು. ಆಮೇಲೆ ವಿಷ್ಣುವರ್ಧನ್ ಸ್ಮಾರಕನೂ ಕಟ್ಟಕ್ಕಾಗ್ಲಿಲ್ಲ. ಇದೇ ಒಂದು ತೊಂದರೆ ಆಗೋಯ್ತು.